ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಎಷ್ಟು ಗಂಟೆ ಗೊತ್ತಾ? 10 ಗಂಟೆಗೆ ಮನೆಗೆ ಎಷ್ಟು ಗಂಟೆ ಗೊತ್ತಾ? 4 ಗಂಟೆ 4 ಗಂಟೆವರೆಗೂ ಕೂತ್ಕೊಂಡು ಎಡಿಟ್ ಮಾಡಿದ್ದೀನಿ. 4 ಗಂಟೆವರೆಗೂ. ಸೊ ಈಗ ಇಲ್ಲಿಗಪ್ಪ ಅಂತಂದರೆ ದುಬಾಸಿ ಬಳಿಗೆ ಹೋಗ್ಬೇಕು. ಯಾಕಂದರೆ ಗ್ರಾಫಿಕ್ಸ್ ಅವರು ಸ್ಟಿಕರಿಂಗ್ ಮಾಡಿಸ್ಬೇಕು ಅಂಗಡಿಗೆ. ಸೊ ಅದ್ರ ಎಡಿಟಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗೈತೆ. ಸೊ ಈಗ ಹೋಗಿ ಫಸ್ಟು ಸ್ಟಿಕರಿಂಗ್ ಎಲ್ಲ ಮಾಡಿಸಿ ಅದಾದಮೇಲೆ ಮನೆಗೆ ಬಂದು ನಾಷ್ಟ ಮಾಡಬೇಕು. ಇನ್ನು ಸ್ನಾನ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಬನ್ನಿ ಹೋಗುವ. ಸೊ ಗೈಸ್, ಈಗ ಮನೆಗೆ ಬಂದು ರೆಡಿಯಾಗಿದ್ದೀನಿ. ಸೊ ಈಗ ಆಫೀಸ್ ಕಡೆ ಹೊರಡಬೇಕು. ಬನ್ನಿ, ಟೈಮ್ ಆಯಿತು, ಹೊರಡುವ. ಇನ್ನು ಆಫೀಸಲ್ಲಿ ಸ್ಟಿಕ್ಕರಿಂಗ್ ಏನೋ ಕೆಲಸನೇ ಆಗಿಲ್ಲ. ಮತ್ತೆ ರೀಡಿಸೈನ್ ಮಾಡಬೇಕು ಕ್ಲಾರಿಟಿ ಇಲ್ದಿರೋ ಕಾರಣಕ್ಕೆ. ಮತ್ತು ಎಲ್ಲೈತಮ್ಮ ಚಾರ್ಜರು? ಫಸ್ಟಿಂದ ಮತ್ತೆ ಡಿಸೈನ್ ಮಾಡಬೇಕು. ಸೊ ಇವಾಗ ಆಫೀಸಲ್ಲಿ ಕೂತ್ಕೊಂಡು ಡಿಸೈನ್ ಮಾಡಿ ಇನ್ನು ಮತ್ತೆ ಅವ್ರಿಗೆ ಮತ್ತೆ ವಿಸಿಟಿಗೆ ಬರ್ತಾರೆ ಅವರು ಮತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಬನ್ನಿ, ಅದಕ್ಕಾಗಿ ನಾನು ಬೆಳಗ್ಗೆ ಬೇಗ ಅಪ್ಲೋಡ್ ಮಾಡಿಬಿಟ್ಟೆ ವಿಡಿಯೋನ ಇವತ್ತು. ಸೊ ಬನ್ನಿ ಹೋಗುವ. ನೈಟು ಕೂಡ ನಿದ್ದೆ ಮಾಡಿಲ್ಲ. ನನಗಿರೋದು ಎಷ್ಟು ಗಂಟೆ ಗೊತ್ತಾ? 4 ಗಂಟೆಗೆ ನಾನು ಮನಗಿದ್ದು. ನಾನು ನೈಟೆಲ್ಲ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಸೊ ಬನ್ನಿ ಹೊರಡುವ. ಸೊ ಗೈಸ್, ಈಗ ನಾನು ಆಫೀಸಿಗೆ ಬಂದಿದ್ದೀನಿ. ಸೊ ಈಗ ಅಣ್ಣವರೊಬ್ಬರು ಬರ್ತಾರೆ, ಮತ್ತು ರೀಡಿಸೈನ್ ಮಾಡಬೇಕು. ಅದಾದಮೇಲೆ ಮತ್ತೆ ನೋಡ್ರಿ ಇಲ್ಲಿ ಆಫೀಸು ಕತೆ ಹೆಂಗೈತೆ ಅಂತ. ಇಲ್ಲಿ ಫುಲ್ ಗಲೀಜು, ಅಲ್ಲಿ ಗಲೀಜು ಎಲ್ಲ ಫಸ್ಟಿಂದ ಕ್ಲೀನ್ ಮಾಡಬೇಕು. ಮತ್ತು ಅದಾದಮೇಲೆ ದೇವ್ರ ಫೋಟೋ ಕೂಡ ಬಂದಿದೆ. ಎಲ್ಲ ಸೆಟ್ ಆಗ್ತೈತೆ. ಇನ್ನು ಸ್ಟಿಕ್ಕರಿಂಗ್ ಒಂದು ಕೆಲಸ ಒಂದು ಬಾಕಿ ಐತೆ. ಎಲೆಕ್ಟ್ರಿಷಿಯನ್ ಕೆಲಸ ಸ್ವಲ್ಪ ಐತೆ. ಸೊ ನಿನ್ನೆ ಸ್ವಲ್ಪ ಅವ್ರು ಐಟಮ್ಮು ಒಂಚೂರು ಹೆಚ್ಚು ಕಮ್ಮಿ ತಂದಿದ್ರು. ಹಾಗಾಗಿ ನಿನ್ನೆ ಅರ್ಧಕ್ಕೆ ಅಂದರೆ 80% ಕೆಲಸ ಆಗೈತಿ. ಇನ್ನು 20% ಇನ್ನು ಸ್ವಿಚ್ ಬೋರ್ಡ್ ಹಾಕ್ಬಿಟ್ಟು ಇನ್ನು ಸ್ವಲ್ಪ ವಯರ್ ಕಲೆಕ್ಷನ್ ಕೊಟ್ಬಿಟ್ರೆ, ಫ್ಯಾನನ್ನು ಫಿಟ್ ಮಾಡ್ಬಿಟ್ಟು ಈಚ್ ಕಡೆ ಒಂದು ಟ್ಯೂಬ್ಲೈಟ್ ಫಿಟ್ ಮಾಡಿದ್ರೆ ಮುಗಿದೈತೆ. ಎಲೆಕ್ಟ್ರಿಷಿಯನ್ ಕೆಲಸನೂ ಮುಗಿದೋಗುತ್ತೆ. ಅದಾದಮೇಲೆ ಮತ್ತೆ ಸ್ಟಿಕ್ಕರಿಂಗ್ ಕೆಲಸ ಐತೆ. ಆ ಸ್ಟಿಕ್ಕರಿಂಗ್ ಕೆಲಸ ನಾಳೆ ಮುಗಿಸ್ತಾರೆ. ಇನ್ನು ಸೊ ಬನ್ನಿ ನೋಡೋಣ. ಸೊ ಐಸ್ ಈಗ ಗ್ರಾಫಿಕ್ ಡಿಸೈನ್ ಮಾಡ್ಸಕ್ಕೆ ಬಂದಿದ್ದೀವಿ. ಅದ್ರದ್ದು ಮೇಲ್ ಕಳಿಸಿದ್ದೆ ನಾನು ಬೆಳಿಗ್ಗೆ. ಅದು ಇಲ್ಲೇ ಯಾವುದು ಜಾಬ್ ಕಾರ್ಡ್ ಆಗಲಿ ಏನೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಗಂಟೆ ಹೊಡೀರಿ. ಜಾಬ್ ಕಾರ್ಡ್ ಕೊಡಕ್ಕೆ ಒಂದಿನ ಏನೇ ಮಾಡಿದ್ರು ಗಂಟೆ ಹೊಡೀರಿ. ಡೆಲಿವರಿ ಕೊಡೋದು ಏನೇ ಮಾಡಿದ್ರು ಗಂಟೆ ಹೊಡೆಯೋದು ಮರಿಬೇಡಿ ಅಷ್ಟೇ. ಗಂಟೆ ಮಿಸ್ ಮಾಡಬೇಡ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಸೊ ಗೈಸ್, ಟೀ ಕುಡೀರಿ, ಚೆನ್ನಾಗಿದೆ. ಟೀ ಬಿಟ್ಟು ಏನೋ ಮಾಡ್ತಾರೆ. ಆರೋಗ್ಯಕ್ಕೆ ಹಾನಿಕರ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಯಾರೋ ಬಲಿಪಾನ ಅದನ್ನು ಮಾಡಿ. ನೀವೇನು ಮಾಡ್ತೀರಾ? ಆನ್ಲೈನ್ ಮಾಡ್ತೀವಿ. ಸರಿ ಗೈಸ್, ಸಿಗ್ತೀವಿ. ಗಣೇಶ ಹಬ್ಬ ಇನ್ನು ಎಷ್ಟು ದಿವಸ ಐತೆ? ಆಯ್ತು, 2 ತಿಂಗಳು. ಸೆಪ್ಟೆಂಬರ್ 14ಕ್ಕೆ. ನಾವು ಕುಣಿಸ್ತೀರ ಅವಾಗ ಬರೋ. ಇಲ್ಲ, ಅವರು ಹೋದ ವರ್ಷನೂ ಬಂದಿದ್ರು. ಅವ್ರು ಇನ್ನೊಬ್ಬ ಕೂಡ ಬಂದಾನೆ ಅವ್ರ ಗ್ಯಾಂಗಲ್ಲಿ. ತಡಕ್ ಮಾತಾಡೋದು. ಅದೇ ಅವನೇ ಗೊತ್ತ, ಚಿಕ್ಕ ಕುಳ್ಳ ಸರ್. ಹೆಂಗ್ ಮಾತಾಡ್ತಾನೆ ಅಂದ್ರೆ ಸರ್, ಅವ್ನು ನೋಡಿದ್ರೆ ಇಟ್ಟು ನಾನೇ ಅನ್ಕೋಬೇಕು. ಚಿಕ್ಕ ವಯಸ್ಸಲ್ಲಿ ನಾನು ಹಂಗಿದ್ದಾನೆ ಅವನೇ ಹೆಂಗ್ ರೋಪ್ ಆಗ್ತದೆ ಗೊತ್ತಾ? ನಾವು ಮಾಡೋಕ್ಕಾಗ್ದಲ್ಲಿ ಇರೋದ್ರಿಂದ ಅವ್ರು ಮಾಡ್ತಾರೆ ಹುಡುಗರು. ಇಲ್ಲ, ಅವನ ಏಜಲ್ಲಿ ಸಿಕ್ಕಾಬಿಟ್ಟೆ ನಾನು ಎವ್ರಿ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಮ್ಮ ತಂದೆಯವ್ರಿಗೆ. ನಮ್ಮ ತಂದೆಯವರು ಇವ್ನು ನನ್ನ ಮಗನೇ ಅಲ್ಲ, ಸೇಮ್ ನನ್ನ ಥರನೇ ನನ್ನ ಮಗನೇ ಅಲ್ಲ ನೀ ಅಂತ ಹೇಳ್ಬಿಟ್ಟು ಅಪ್ಪ ಬರೇನ ಇಟ್ಬಿಟ್ಟಿದ್ರೆ ನನಗಂತೂ ಬರೇನಾ ನನಗೆ ಮೆಣಸಿನ್ಕಾಯಿ ಹೊಗೆ ಹಾಕ್ಬಿಟ್ಟು ಕಾಲು ಕೈ ಕಟ್ಬಿಟ್ಟು ನ್ಯಾಕ್ ಹಾಕ್ಬಿಟ್ಟಿರ್ತಾರೆ.
ನೇತಾಗ್ಬಿಟ್ಟಿದ್ದಾರೆ ನನಗೆ. ಹೆಂಗೆ ಹೇಳಿದಾರೆ ಗೊತ್ತಾ ನೀವು? ನಮ್ದೇ ಬೆಸ್ಟಪ್ಪ. ನಮ್ಮ ಮನೇಲಿ ಇದುವರೆಗೂ ಒಂದ್ಸಲಿನ ಕೈ ಮಾಡಿಲ್ಲ. ಬೈತಾರೆ. ಯಾಕೆ ಇದು ಮಾಡ್ತೀಯಾ? ಸರ್ಪ್ರೈಸ್ ಆಗಿರಬೇಕು. ಆಯಿತು, ಮತ್ತೆ ಸ್ಟಾರ್ಟ್ ಮಾಡಿದೆ. ಏನೋ ನೋಡು ಎಂಥ ಗುಬಾಲ್ಡ್ ಅಂದರೆ ಸ್ಟಾರ್ಟ್ ಆಗಿರೋ ಮತ್ತೆ ಸ್ಟಾರ್ಟ್ ಮಾಡಿ. ಸೊ ಗೈಸ್, ಈಗ ಬ್ಯಾನರ್ ಸ್ಟಿಕರಿಂಗ್ ಎಲ್ಲ ರೆಡಿ ಆಗಿದೆ. ನಾಳೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳೋರೆ. ನಡೀರಿ ಹೋಗೋಣ ಮನೆಗೆ. ಬೆಳಗ್ಗೆಯಿಂದ ನಾಷ್ಟ ಏನೂ ಮಾಡಿಲ್ಲ. ಸೊ ಗೈಸ್, ಈಗ ಮನೆಗೆ ಹೋಗುವ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಎಸ್ತೈತೆ. ಬನ್ನಿ ಮನೆಗೆ ಹೋಗುವ. ಸೊ ಗೈಸ್, ಈಗ ಬೆಳಗ್ಗೆಯಿಂದ ಓಡಾಡಿ ಸಾಕಾಗೋಯ್ತು ನನಗಂತೂ. ಬೇರೆ ನೆನ್ನೆ ನೈಟ್ ಬೇರೆ ನಿದ್ದೆ ಇಲ್ಲ, ಏನಿಲ್ಲ. ಸೊ ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಎಸ್ತೈತೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಏನಿಲ್ಲ, ಒಂದು ಬಿಸ್ಕೆಟು, ಒಂದು ಬಾದಾಮ್ ಹಾಲು, ಇದು ಬಿಟ್ಟರೆ ಇನ್ನೇನೂ ತಿಂದಿಲ್ಲ. ನೀರು ಸಹ ಸ್ವಲ್ಪನೇ ಕುಡಿಯೋದು. ಸೊ ಬನ್ನಿ ಫಸ್ಟು ನಾಷ್ಟ ಮಾಡುವ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗಬೇಕು. ಎಲೆಕ್ಟ್ರಿಷಿಯನ್ ಅವ್ರು ಮತ್ತೆ ಬರ್ತಾರೆ. ಬನ್ನಿ ಹೋಗುವ. ಗೈಸ್, ಬರಮ್ಮ. ಸೊ ಗೈಸ್, ಈಗ ಎಲೆಕ್ಟ್ರಿಷಿಯನ್ ಅವ್ರು ಬಂದವ್ರೆ. ಅವರು ನಿನ್ನೆ ಏನಂತ ಹೇಳಿದ್ರು, ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದು. ಈಗ ನೋಡಿದ್ರೆ ಸಂಜೆ ಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಕೆಲಸ ಇರ್ತವೆ ಎಲ್ಲ. ನಾವು ತುಂಬ ಬೇಗ ಹೇಳಿದ್ದೀವಿ ಅವ್ರಿಗೆ ಬನ್ನಿ ಅಂತ, ಬಂದು ಮಾಡಿಕೊಡಿ ಅಂತ. ತುಂಬ ಬೇಗ ಹೇಳಿದ್ದೀವಿ. ಸೊ ಹಾಗಾಗಿ ಅವರು ತುಂಬ ಬೇಗ ಬರ್ತಾಯಿದ್ದಾರೆ. ಸೊ ಬನ್ನಿ ಹೊರಡುವ. ಅವ್ರು ಆಲ್ರೆಡಿ ಬಂದಿದ್ದಾರಂತೆ. ಆಯ್ತಮ್ಮ. ಸೊ ಗೈಸ್, ಈಗ ಮನೆಗೆ ಬಂದೆ. ಸೊ ಅವ್ರು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತವ್ರೆ. ಸೊ ನಮ್ಮ ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು, ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನಾನು ಅಮ್ಮ ದೀಪ್ ಎಣ್ಣೆ ತೊಗೊಬಂದು ಕಳಿಸ. ನಾನು ಮರ್ತೋಗಿ ಆಫೀಸ್ ಹತ್ರ ಬಂದಿದ್ದೀನಿ. ಸೊ ಇಲ್ಲೇ ತೊಗೊಂಡೋಗ ಅಂತ ಹೇಳಿ ಬರ್ತಾಯಿದ್ದೀನಿ. ಸೊ ಗೈಸ್, ಈಗ ಎಲೆಕ್ಟ್ರಿಷಿಯನ್ ವರ್ಕ್ ನಡೀತಾ ಇದೆ. ಸೊ ಭಯ್ಯ ಫ್ಯಾನ್ ಫಿಟ್ ಮಾಡ್ತವ್ರಿ. ಸೊ ಸ್ವಿಚ್ ಬೋರ್ಡ್ ಎಲ್ಲ ಆಲ್ರೆಡಿ ಫಿಟ್ ಆಗೈತೆ. ನಾ ಈ ಸ್ವಿಚ್ ಬೋರ್ಡ್ ಒಂದು ಚೇಂಜ್ ಮಾಡಬೇಕು. ಸೊ ಗೈಸ್, ಈಗ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಫೈನಲಿ. ಸೊ ನಾವು ಅಲ್ಲೊಂದಲ್ಲಿ ಹೊಸ ಮೈಕು. ಸೊ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾವು ಅಲ್ಲೊಂದು ಸ್ವಿಚ್ ಬೋರ್ಡ್ ಹಾಕ್ಸ್ಕೊಂಡಿದ್ದೀವಿ. ಸೊ ನೋಡ್ಬೋದು. ಆಮೇಲೆ ಕ್ಲಿಯರಾಗಿ ಎಲ್ಲ ತೋರಿಸ್ಕೊಡ್ತೀನಿ ಆಮೇಲೆ ಮಂಡೇ ಯಾವಾಗ. ಸೊ ಈಗ ಫ್ಯಾನು, ಲೈಟಿಂಗ್ಸು ಪ್ರತಿಯೊಂದೆಲ್ಲ ಆಗೈತೆ. ಸೊ ಬನ್ನಿ ಹೋಗೋಣ, ಟೈಮ್ ಆಯ್ತು. ಸೊ ಗೈಸ್, ಈಗ ನಮ್ಮ ಅಮ್ಮಂಗೆ ಏನೋ ಕತ್ತುಳುಕೈತಂತೆ. ಸೊ ಹಾಗಾಗಿ ಮಾತ್ರೆ ತಗೊಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಅಪ್ಪ ಅದು ಯಾವುದೋ ಹೇಳಿದ್ರು ಮಾತ್ರೆ, ಯಾವುದು ಹೇಳಿದ್ರಲ್ಲ. ಬನ್ನಿ ಫೋನ್ ಮಾಡಿ ಕೇಳ್ಕೊಂಡು ತಗೊಂಬರೋಣ. ಇವಳು ಗೇಟ್ ತೆಗಿಯಂಗಿಲ್ಲ, ಹಂಗೆ ಆರ್ಬಿಡ್ತಾಳೆ. ಸೊ 50 ಸಲ ಗಾಡಿ ತೆಗಿಬೇಕು, 50 ಸಲ ಗಾಡಿ ಒಳಗಾಕ್ಬೇಕು. ಏನು ಮಾಡೋಕ್ಕ. ಬನ್ನಿ ಮಾತ್ರೆ ತಗೊಬರ್ಬೇಕು. ಸೊ ಗೈಸ್, ಈಗ ಆಫೀಸಲ್ಲಿ ಎಲ್ಲ ಕೆಲಸನೂ ಕ್ಲಿಯರ್ ಆಗೈತೆ. ಸೊ ನಾಳೆ ಇನ್ನೊಂದು ಮೇಯ್ನ್ ಕೆಲಸ ಏನು ಬಾಕಿ ಐತೆ ಅಂತಂದರೆ ಸ್ಟಿಕ್ಕರಿಂಗು. ವಾಲ್ಗೆಲ್ಲ ಸ್ಟಿಕ್ಕರಿಂಗ್ ಒಂದು ಪೆಂಡಿಂಗ್ ಐತೆ, ಈಚ್ ಕಡೆ ನೇಮ್ ಬೋರ್ಡ್ ಒಂದು ಪೆಂಡಿಂಗ್ ಐತೆ. ಸೊ 80% ಆಫ್ ದಿ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತೆ. ಸೊ ಬಾಕಿ ಇರೋದು ಒಂದೇ ಕೆಲಸ, ಸ್ಟಿಕ್ಕರಿಂಗು. ಅದಾದರೆ ಅಷ್ಟೇ. ಇನ್ನೆಲ್ಲ ಆಫೀಸ್ ವರ್ಕ್ ಎಲ್ಲ ಮೇನ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಭಾನುವಾರ ಇನಾಗ್ರೇಷನ್ ಇರುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮಿಥುನ್ ಗೌಡ್ರು. ಟಾಟಾ, ಟೇಕ್ ಕೇರ್, ಬೈ.